ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ಫ್ರೆಂಡ್ಸ್, ನನ್ನ ಚಾನಲ್ಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಗೊತ್ತಿಲ್ಲದೆ ಇರುವಂತಹ ನಿಮ್ಮ ಭಾಗ್ಯವನ್ನು, ನಿಮ್ಮ ಕೈಯಲ್ಲಿ ನಿಮ್ಮ ಭಾಗ್ಯ ಹೇಗಿದ್ದರೆ ನೀವು ಭಾಗ್ಯವಂತರಾಗ್ತೀರಾ, ಹೇಗಿದ್ದರೆ ನೀವು ಜೀವನದಲ್ಲಿ ಎಲ್ಲವನ್ನು ಪಡ್ಕೋತೀರಾ, ಹೇಗಿದ್ದರೆ ಜೀವನದಲ್ಲಿ ನೀವು ಮಿಲಿಯನೇರ್ ಅಥವಾ ಬಿಲಿಯನೇರ್ ಆಗ್ತೀರಾ, ಹೇಗಿದ್ದರೆ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ, ಹೇಗಿದ್ದರೆ ಜೀವನದಲ್ಲಿ ಬಹಳಷ್ಟು ಒಂದು ಸಮೃದ್ಧಿಯಾದ ಜೀವನವನ್ನು ನಡೆಸ್ತೀರಾ, ಅಥವಾ ಹೇಗಿದ್ದರೆ ನಿಮ್ಮ ಯೋಚನಾ ಲಹರಿನಲ್ಲಿ ತೊಂದರೆ ಇದೆ, ಅದನ್ನು ಹೇಗೆ ನಿಮ್ಮ ಯೋಚನಾ ಲಹರಿನ ಚೇಂಜ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಕಿವಿ ಮಾತು ಫ್ರೆಂಡ್ಸ್, ನಿಮ್ಮ ಯೋಚನಾ ಲಹರಿ ನಿಮ್ಮ ಕೈಯಲ್ಲಿರುವಂಥ ರೇಖೆಗಳನ್ನು, ಬಹಳ ಸೂಕ್ಷ್ಮವಾದಂಥ ರೇಖೆಗಳನ್ನು ಬದಲಾಯಿಸುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನಮ್ಮ ಯೋಚನಾ ಲಹರಿ ಕರೆಕ್ಟಾಗಿದ್ದರೆ ನಮ್ಮ ಭಾಗ್ಯ ನಮ್ಮ ಕೈಯಲ್ಲಿರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ನೋಡಿ, ನಿಮ್ಮ ಭಾಗ್ಯ ನಿಮ್ಮ ಕೈಯಲ್ಲಿ ಇರುತ್ತೆ ಅಂತ ಹೇಳೋದು. ಫಸ್ಟ್ ಆಫ್ ಆಲ್, ನಿಮ್ಮ ಹಾರ್ಟ್ ಲೈನ್ ಯಾವುದು? ಈ ಹಾರ್ಟ್ ಲೈನ್, ನೀವು ತುಂಬ ಭಾಗ್ಯವಂತರಾಗಿರ್ಬೇಕಾದ್ರೆ ನಿಮ್ಮ ಹಾರ್ಟ್ ಲೈನ್ ಹೇಗಿರಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ಹಾರ್ಟ್ ಲೈನ್ ತುಂಬ ಕ್ಲಿಯರಾಗಿ ಈ ರೀತಿ ಒಂದೇ ರೇಖೆ ರೀತಿ ಇರಬೇಕು, ಮತ್ತು ಅದು ನೇರವಾಗಿ ಗುರು ಪರ್ವತದ ಕಡೆ ಬಂದಿರಬೇಕಾಗುತ್ತೆ. ಬೈ ಚಾನ್ಸ್ ಬಂದಿಲ್ಲ ಅಂದರೆ ಅದು ಶನಿ ಪರ್ವತದ ಕೆಳಗಾದರೂ ನಿಂತಿರಬೇಕಾಗುತ್ತೆ. ಇಲ್ಲ ಅಂದರೆ ತುಂಬ ಶಾರ್ಟ್ ಇದ್ದಾಗ ಅಷ್ಟು ಉತ್ತಮವಾದಂಥ ಭಾಗ್ಯ ನಿಮ್ಮ ಕೈಯಲ್ಲಿ ಇರೋದಿಲ್ಲ ಅಂತ ಹೇಳ್ಬೋದು. ಮತ್ತು ಹಾರ್ಟ್ ಲೈನು ಮತ್ತು ಬ್ರೇಕ್ ಆದರೂ ಸಹ ಅಷ್ಟೇ, ಇಲ್ಲೊಂದು ಲೈನ್ ಇದ್ದು ಮತ್ತು ಇಲ್ಲಿಂದ ಹೀಗೆ ಹೋಗು, ಈ ಥರ ಬ್ರೇಕೇಜ್ ಇದ್ದರೂ ಅವರ ಭಾಗ್ಯ ಅವರ ಸಾಥಿಗೆ ಕೊಡೋದಿಲ್ಲ ಅಂತ ಹೇಳ್ಬೋದು. ಅಥವಾ ನೋಡಿ, ಈಗ ಒಂದು ರೇಖೆ ಇರುತ್ತೆ, ಅದರ ಮೇಲೆ ಈ ಥರ ಒಂದು ಎರಡು ಲೈನುಗಳು ತುಂಬ ಓವರ್ಲ್ಯಾಪ್ ಆಗಿರೋದನ್ನು ಕಾಣಿಸುತ್ತೆ. ಈ ಥರ ರೇಖೆಗಳಿದ್ದಾಗೂ ಸಹ ಭಾಗ್ಯ ಸಾಥ್ ಕೊಡೋದಿಲ್ಲ. ಈ ರೀತಿ ಇದ್ದಾಗ ಏನಾಗುತ್ತೆ ಅಂದರೆ ಜೀವನದಲ್ಲಿ ಬಹಳಷ್ಟು ಭಾವನಾತ್ಮಕ ವಿಚಾರಗಳಲ್ಲಿ ಎಡುತ್ತೀರ, ಆದರೂ ಮತ್ತೆ ಒಂದು ಮಾಡಿದ ತಪ್ಪನ್ನೇ ಮತ್ತೆ ಮಾಡ್ತಾ ಇರ್ತೀರ. ಸೊ ಹಾಗಾಗಿ ಒಂದು ಸ್ಟ್ರೈಟ್ ಲೈನ್ ಹೀಗಿರಬೇಕು. ಅದು ಒಂದು ಗುರು ಪರ್ವತದ ಕೆಳಗೆ ಬರೋದು ತುಂಬ ಉತ್ತಮ. ಇಲ್ಲ ಬೈ ಚಾನ್ಸ್ ಅದು ಶನಿ ಪರ್ವತದ ಕೆಳಗೆ ಬಂದಿದೆ ಅಂದರೆ ಅದು ಸಹ ಉತ್ತಮ. ಇಲ್ಲಿ ಯಾಕೆ ಅಂತಂದರೆ, ಇಲ್ಲಿ ವ್ಯಕ್ತಿಗೆ ಶನಿ ಪರ್ವತಕ್ಕೆ ಬಂದಾಗ ತುಂಬ ಆಸೆ ಆಕಾಂಕ್ಷೆಗಳನ್ನು ಹೊಂದಿರ್ತಾನೆ. ಅಂದರೆ ಅತಿಯಾದ ಆಕಾಂಕ್ಷೆಗಳು, ಅತಿಯಾದಂಥ ಒಂದು ವಿಚಾರ, ತುಂಬ ಹಣವನ್ನು ಸಂಪಾದಿಸಬೇಕು, ತುಂಬ ಒಂದು ವಿಚಾರ, ಹಣಕ್ಕಾಗಿ ಏನು ಬೇಕಾದ್ರೂ ಮಾಡುವಂಥ ಒಂದು ಸ್ಥಿತಿಗೆ ಇವರು ಬರ್ತಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಗುರು ಪರ್ವತದ ಕಡೆ ಸ್ಟ್ರೈಟಾಗಿ ಬಂದಿದೆ ಅಂದರೆ ವ್ಯಕ್ತಿ ಹಣಕ್ಕಾಗಿ ಕೆಲಸ ಮಾಡ್ತಾನೆ, ಹಣ ದುಡಿಬೇಕು ಅಂತಾನೆ, ಆದರೆ ವ್ಯಕ್ತಿ ಬಹಳ ಒಂದು ನ್ಯಾಯವಾದ, ತುಂಬ ನೇರವಾದ ನುಡಿಯಲ್ಲಿ ಹಣವನ್ನು ಗಳಿಸ್ತಾರೆ ಅಂತ ಹೇಳ್ಬೋದು. ಹಾಗಾದರೆ ಈ ಶನಿ ಪರ್ವತದ ಕೆಳಗೆ ಹಾರ್ಟ್ ಲೈನ್ ಸ್ಟಾಪ್ ಆಗಿರೋರೆಲ್ಲ ಅನ್ಯಾಯವಾಗಿ ದುಡಿತಾ ಇದ್ದಾರೆ ಅಂತಂದರೆ ಅಲ್ಲ. ದಯವಿಟ್ಟು ತಿಳ್ಕೊಳ್ಳಿ, ಅವರು ಶನಿ ಪರ್ವತದ ಕೆಳಗೆ ಬಂದಿರೋರು ಎಷ್ಟೇ ಕಷ್ಟ ಆಗಲಿ, ಎಂಥದ್ದೇ ವಿಧಾನ ಆಗಲಿ ಹಣವನ್ನು ಮಾಡಬೇಕು ಅನ್ನುವಂಥ ಒಂದು ಮೆಂಟಾಲಿಟಿಯನ್ನು ಹೊಂದಿರ್ತಾರೆ. ಹಾಗೂ ಒಂದು ವಿಚಾರವನ್ನು ಹೇಳಬೇಕು ಅಂದರೆ, ಇವರು ಎಂಥ ಒಂದು ಏನಾದರೂ ಪಡಿಬೇಕು ಅಂದ್ಕೊಂಡ್ರೆ ಅದನ್ನು ಪಡೆಯೋವರೆಗೂ ಒಳ್ಳೆ ವಿಧಾನ ಆಗಿರ್ಬೋದು, ಒಟ್ಟಿಗೆ ಪಡಿಬೇಕು, ಅದನ್ನು ಪಡಿಲೇಬೇಕು ಅನ್ನೋವಂಥ ಒಂದು ಹಠವನ್ನು ಹೊಂದಿರ್ತಾರೆ. ಅದು ಕೆಲವು ಸಂದರ್ಭದಲ್ಲಿ ಮಿಸ್ಫೈರ್ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಈಗ ಇದು ಒಂದು ಹೃದಯ ರೇಖೆ ಈ ರೀತಿ ಇದ್ದಾಗ ನೀವು ಭಾಗ್ಯವಂತರಾಗ್ತೀರಾ ಅಂತ ಹೇಳ್ಬೋದು. ಅಥವಾ ನೆಕ್ಸ್ಟು ನಿಮ್ಮ ಹೆಡ್ ಲೈನ್ ಅಂದರೆ ಮಸ್ತಿಷ್ಕ ರೇಖೆ ಹೇಗಿದ್ದಾಗ ನೀವು ಭಾಗ್ಯವಂತರಾಗ್ತೀರಾ ಅಂತ ತಿಳ್ಕೊಳ್ಳಿ. ಇದು ಜೀವನ ರೇಖೆಯನ್ನು ಹೊಂದಿಕೊಂಡು ಕೆಲವ್ರಿಗೆ ಈ ಥರ ಶುರುವಾಗಿರುತ್ತೆ. ಕೆಲವ್ರಿಗೆ ಜೀವನದ ರೇಖೆ ಇಂದನೇ ಶುರುವಾಗಿರುತ್ತೆ, ಅದು ತುಂಬ ಒಳ್ಳೆಯದು. ಕೆಲವರಿಗೆ ಜೀವನ ರೇಖೆ ಒಳಗಿಂದ ಶುರುವಾಗಿರುತ್ತೆ, ಅದು ಏನು ಅಷ್ಟು ಪ್ರಶಸ್ತ ಅಲ್ಲ. ಕೆಲವು ಸಂದರ್ಭದಲ್ಲಿ ವ್ಯಕ್ತಿ ತುಂಬ ಕೋಪಾವೇಶವನ್ನು ಹೊಂದಿದ್ದು ಬಹಳ ಒಂದು ಸಮಸ್ಯೆಯನ್ನು ಎದುರಿಸುವಂಥ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ನೋಡಿ, ಇಲ್ಲಿ ಹೆಡ್ಲೈನು ಈ ರೀತಿ ಲೈಫ್ ಲೈನ್ ಇರುತ್ತೆ. ಹೆಡ್ಲೈನ್ ಮೇಲ್ಗಡೆ ಯಾವುದೇ ಅಡ್ಡದಿಡ್ಡಿ ರೇಖೆಗಳು ಈ ಥರ ಕಟ್ ಮಾಡಿರಬಾರ್ದು. ಈ ಥರ ಕಟ್ ಮಾಡಿದಾಗ ವ್ಯಕ್ತಿಗೆ ಬಹಳಷ್ಟು ಒಂದು ಮೆಂಟಲ್ ಸ್ಟ್ರೆಸ್ಸನ್ನು ಹೊಂದುತ್ತಾನೆ. ತುಂಬ ಒಂದು ಯಾವಾಗೂ ಅನಾವಶ್ಯಕವಾಗಿ
ಸ್ಟ್ರೆಸ್ಸನ್ನು ಕ್ರಿಯೇಟ್ ಮಾಡ್ಕೋತಾನೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಅಡ್ಡ ರೇಖೆಗಳು ಇರಬಾರ್ದು. ಹಾಗೂ ಈ ಒಂದು ರೇಖೆಯ ಮೇಲ್ಗಡೆ ಟ್ರಯಾಂಗಲ್ ಇರ್ಬೋದು, ಅಥವಾ ಎಲ್ಲಾದರೂ ಒಂದು ರೇಖೆ ಹಿಂಗೆ ಅಡ್ಡ ಬಂದಿದೆ ಅದರ ಮೇಲ್ಗಡೆ ಒಂದು ಸ್ಕ್ವೇರ್ ಸಿಂಬಲ್ ಆಗಿರ್ಬೋದು. ಈ ಥರ ಇದ್ದರೆ ವ್ಯಕ್ತಿ ಬಹಳ ಭಾಗ್ಯವಂತ ಆಗ್ತಾನೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇದು ಮಸ್ತಿಷ್ಕ ರೇಖೆ ಬಗ್ಗೆ. ಆದರೆ ಈ ನೋಡಿ, ಈ ಒಂದು ಜೀವನ ರೇಖೆ ಹಿಂಗೆ ಸುಸ್ಪಷ್ಟವಾಗಿರಬೇಕು, ಯಾವುದೇ ಅಡ್ಡ ರೇಖೆಗಳಿರಬಾರ್ದು. ಈ ರೀತಿ ಅಡ್ಡ ರೇಖೆಗಳಿದ್ದಾಗ ವ್ಯಕ್ತಿ ಬಹಳಷ್ಟು ಶ್ರಮ, ಅಂದರೆ ರಾಹು ರೇಖೆಗಳಾಗಿರ್ತವೆ, ಅವರು ಜೀವನದಲ್ಲಿ ಒಂದು ಎಲ್ಲ ಅಡೆತಡೆಗಳನ್ನು ಸೂಚಿಸುತ್ತೆ ಅಂತ ಹೇಳ್ಬೋದು. ಹೀಗಿದ್ದಾಗ ವ್ಯಕ್ತಿ ತುಂಬ ಭಾಗ್ಯವಂತ ಅಂತ ಹೇಳ್ಬೋದು. ಅದರ ಜೊತೆಗೆ ಅಪ್ವರ್ಡ್ ಲೈನ್, ಅಂದರೆ ಜೀವನ ರೇಖೆಯಿಂದ ಈ ರೀತಿ ಮೇಲ್ಮುಖವಾಗಿ ಹೋಗುವಂಥ ರೇಖೆಗಳಿದ್ದರೆ ನೀವು ತುಂಬ ಅದೃಷ್ಟಶಾಲಿ ಅಂತ ಹೇಳ್ಬೋದು, ತುಂಬ ಒಂದು ಭಾಗ್ಯವಂತ ಅಂತಲೂ ಹೇಳ್ಬೋದು. ಹಾಗೆ ಜೀವನ ರೇಖೆಯ ಮೇಲೆ ತ್ರಿಭುಜ ಇರ್ಬೋದು, ಜೀವನ ರೇಖೆ ಮೇಲೆ ಚತುರ್ಭುಜ ಇರ್ಬೋದು. ಇದು ತುಂಬ ಒಂದು ಉತ್ತಮವಾದಂಥ ಭಾಗ್ಯವನ್ನು ಕೊಡುತ್ತೆ ಅಂತ ಹೇಳ್ಬೋದು. ಬೈ ಚಾನ್ಸ್ ಜೀವನ ರೇಖೆಯ ಮೇಲೆ ಒಂದು ಕ್ರಾಸ್ ಚಿಹ್ನೆ ಹೀಗಿರೋದು ಮತ್ತು ಒಂದು ಸ್ಟಾರ್ ಚಿಹ್ನೆ ಇವೆರಡೂ ಇದ್ದಾಗ ವ್ಯಕ್ತಿ ಸಾಕಷ್ಟು ಕಷ್ಟವನ್ನು ಅನುಭವಿಸ್ಬೇಕಾಗುತ್ತೆ ಆ ಪೀರಿಯಡಲ್ಲಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಯಾವುದೇ ರೇಖೆ, ಜೀವನ ರೇಖೆ ಅಲ್ಲ, ಯಾವುದೇ ರೇಖೆ ಮೇಲೆ ಸ್ಟಾರ್ ಇರಬಾರ್ದು. ಇದು ತುಂಬ ಒಂದು ಸ್ಟ್ರೆಸ್ಸನ್ನು ತಂದುಕೊಡುತ್ತೆ, ಭಾಳಷ್ಟು ಒಂದು ಸಮಸ್ಯೆಯನ್ನು ತಂದುಬಿಡುತ್ತೆ ಅಂತ ಹೇಳ್ಬೋದು. ಈ ಥರ ಇದ್ದಾಗ ವ್ಯಕ್ತಿ ಮುಂದೆನೇ ಅದಕ್ಕೆ ಸಂಬಂಧಪಟ್ಟಂಥ ಪ್ರಿಪರೇಷನ್ ಮಾಡಿಕೊಂಡು ಆಘಾತವನ್ನು ಕಡಿಮೆ ಮಾಡ್ಕೋಬೇಕು ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಇನ್ನು ಭಾಗ್ಯವಂತ ಆಗಬೇಕಂದ್ರೆ ಇನ್ನು ಹೇಗಿರಬೇಕು ಅಂತ ನೋಡಿ. ಇಲ್ಲಿ ಒಂದು ರೇಖೆ ನೇರವಾಗಿ, ಇದನ್ನು ಭಾಗ್ಯ ರೇಖೆ ಅಂತಲೇ ಕರೀತಾರೆ. ಸೊ ಭಾಗ್ಯ ರೇಖೆ ನೇರವಾಗಿ ಕೇತು ಪರ್ವತದಿಂದ ಶುರುವಾಗಿ ಶನಿ ಪರ್ವತದ ಕಡೆ ಸ್ಟ್ರೈಟಾಗಿ ಹೋಗಿರಬೇಕು. ಇದು ಯಾವುದೇ ಓವರ್ಲ್ಯಾಪಿಂಗ್ ಇರಬಾರ್ದು, ಈ ಥರ ಓವರ್ಲ್ಯಾಪಿಂಗ್ ಇರಬಾರ್ದು, ಸ್ಟ್ರೈಟಾಗಿರಬೇಕು. ಮತ್ತು ಇದರ ಮೇಲೆ ಕವಲುಗಳು, ಮೇಲ್ಮುಖವಾದಂಥ ಕವಲುಗಳು ತುಂಬ ಒಂದು ಉತ್ತಮವಾದ ಫಲವನ್ನು ಕೊಡುತ್ತವೆ, ತುಂಬ ಅದೃಷ್ಟಶಾಲಿ ಅಂತ ಹೇಳ್ಬೋದು. ಈ ಕವಲುಗಳು ಒಂದು ಕವಲು ಸೂರ್ಯ ಪರ್ವತ, ಇನ್ನೊಂದು ಕವಲು ಯಾವುದು ಬುಧ ಪರ್ವ, ಇನ್ನೊಂದು ಕವಲು ಅದು ಗುರುಪರ್ವ. ಹೀಗೆ ಹೋಗಿದ್ದಾಗ ವ್ಯಕ್ತಿ ಎಲ್ಲ ಕ್ಷೇತ್ರದಲ್ಲೂ ಅತ್ಯಂತ ಉತ್ತಮವಾದಂಥ ಭಾಗ್ಯವಂತ ಆಗ್ತಾನೆ ಅಂತ ಹೇಳ್ಬೋದು. ಹಾಗೂ ಇನ್ಯಾವ ಚಿಹ್ನೆಗಳಿದ್ದಾಗ ವ್ಯಕ್ತಿ ಭಾಗ್ಯವಂತ ಆಗ್ತಾನೆ ಅಂತ ಹೇಳಿದ್ರೆ ನೋಡಿ, ಯಾವುದೇ ಒಂದು ಪರ್ವದ ಮೇಲೆ ಒಂದು ತ್ರಿಭುಜ ಇರ್ಬೋದು, ಚತುರ್ಭುಜ ಇರ್ಬೋದು, ಅಥವಾ ತ್ರಿಶೂಲದ ಚಿಹ್ನೆ ಇರ್ಬೋದು, ಅಥವಾ ಒಂದು ಕಮಲದ ಚಿಹ್ನೆ ನೋಡಿ, ಈ ರೀತಿ ಕಮಲದ ಚಿಹ್ನೆ ಇರ್ಬೋದು, ಅಥವಾ ನೇಗಿಲ ಚಿಹ್ನೆ ಇರ್ಬೋದು, ಅಥವಾ ಈ ಥರ ಫ್ಲಾಗ್ ಅಂದರೆ ಧ್ವಜದ ಚಿಹ್ನೆ ಇರ್ಬೋದು, ಮತ್ತು ಈ ರೀತಿ ಒಂದು ಹೀಗೆ ದೇವಸ್ಥಾನ ಅಥವಾ ಮಂದಿರದ ಚಿಹ್ನೆ ಸಹ ತುಂಬ ಉತ್ತಮ ಫಲಗಳನ್ನು ಕೊಡುತ್ತೆ. ಈ ಒಂದು ಚಿಹ್ನೆಗಳು ನಿಮ್ಮ ಹಸ್ತದ ಯಾವುದೇ ಭಾಗದಲ್ಲಿದ್ದಾಗ ತುಂಬ ಉತ್ತಮ ಫಲಗಳನ್ನು ಕೊಡುತ್ತೆ, ನೀವು ತುಂಬ ಭಾಗ್ಯವಂತರಾಗ್ತೀರಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ನೋಡಿ, ಕಂಕಣ ರೇಖೆಗಳು ತುಂಬ ಸುಸ್ಪಷ್ಟವಾಗಿ 1, 2, 3 ಈ ರೀತಿ ಸಮಾಂತರವಾಗಿ ತುಂಬ ಸ್ಪಷ್ಟವಾಗಿ ಇರುವಂತಹ ಒಂದು ಕಂಕಣ ರೇಖೆಗಳು ತುಂಬ ಉತ್ತಮವಾದಂಥ ಕ್ಲಾರಿಟಿ ಇರುತ್ತೆ ಲೈಫಲ್ಲಿ, ತುಂಬ ಭಾಗ್ಯವಂತರಾಗಿರ್ತಾರೆ. ಇನ್ನೊಂದು ಮುಖ್ಯ ವಿಚಾರಗಳು, ಈ ಕಂಕಣ ರೇಖೆ ಮೇಲೆ ಈ ಸಣ್ಣ ಒಂದು ಸರದ ರೀತಿಯಲ್ಲಿ ಸಣ್ಣ ಪುಟ್ಟ ಒಂದು ಐಲ್ಯಾಂಡ್ ಸಿಂಬಲ್ ಇದ್ದಾಗ ವ್ಯಕ್ತಿ ತುಂಬ ಉತ್ತಮವಾದಂಥ ಭಾಗ್ಯವಂತ ಆಗ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಮತ್ತು ಹೆಬ್ಬೆರಳು ಈ ಒಂದು ಫಸ್ಟ್ ಪ್ಯಾಲೇಜ್ವರೆಗೂ ಗುರು ಬೆರಳಿನ ಫಸ್ಟ್ ಪ್ಯಾಲೇಜ್ವರೆಗೂ ಬರಬೇಕು. ಕಿರುಬೆರಳು ಈ ಫಸ್ಟ್ ಒಂದು ಸೂರ್ಯ ಬೆರಳಿನ ಫಸ್ಟ್ ಪ್ಯಾಲೇಜ್ವರೆಗೂ ಬರಬೇಕು. ಅವರು ತುಂಬ ಅದೃಷ್ಟಶಾಲಿ ಅಂತ ಹೇಳ್ಬೋದು. ಹಾಗೂ ಸೂರ್ಯ ಬೆರಳು ಗುರು ಬೆರಳಿಗಿಂತ ಸ್ವಲ್ಪ ಎತ್ತರ ಇದ್ದರೆ ವ್ಯಕ್ತಿ ಬಹಳ ಉತ್ತಮವಾದಂಥ ಒಂದು ಕಾರ್ಯವನ್ನು ಮಾಡ್ತಾರೆ, ತುಂಬ ಅಡ್ವೆಂಚರಸ್ ನೇಚರ್ ಇರ್ತಾರೆ, ಅಂಥದ್ರಲ್ಲೂ ತುಂಬ ಗೆದ್ದು ಬರ್ತಾರೆ ಲೈಫಲ್ಲಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಇಷ್ಟು ವಿಚಾರಗಳೇನಾದರೂ ನಿಮ್ಮ ಕೈಯಲ್ಲಿ, ಇಷ್ಟು ಚಿಹ್ನೆಗಳು ನಿಮ್ಮ ಕೈಯಲ್ಲಿ ಏನಾದರೂ ಇದ್ದಾವೆ ಅಂತ ಇಟ್ಕೊಳ್ಳಿ, ನೀವು ನಿಜಕ್ಕೂ ನೀವೇ ತುಂಬ ಭಾಗ್ಯವಂತರು. ನೀವು ನಿಜಕ್ಕೂ ಭಾಗ್ಯವಂತರು ಅಂತ ತಿಳ್ಕೊಳ್ಳಿ. ನಿಮಗೇನಾದರೂ ಇನ್ಫ್ಯಾಕ್ಟ್ ನಿಮಗೆ ಆ ಚಿಹ್ನೆಗಳನ್ನು ಸರಿಯಾಗಿ ಗುರುತಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ, ನಾನಿದ್ದೀನಲ್ಲ ನಿಮ್ಮ ಪಾಮಿಸ್ಟ್ರಿ ಗೈಡು, ಸೊ ನನಗೆ ವಾಟ್ಸಪ್ ಮಾಡಿ,
ಬರೀ ನಾಮಿನಲ್ ಫೀಸ್ ಅಷ್ಟೇ ತೊಗೊಳ್ತೀನಿ, ತುಂಬ ಜಾಸ್ತಿ ಇರೋದಿಲ್ಲ. ಹಾಗಾಗಿ ನನಗೆ ವಾಟ್ಸಪ್ ಮಾಡಿ ಮತ್ತು ನೀವು ನನಗೆ ಕಾಲ್ ಸಹ ಮಾಡ್ಬೋದು. ಸೊ ಈ ಒಂದು ನಂಬರನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹ್ಯಾವ್ ಅ ನೈಸ್ ಡೇ.